ವೀಕ್ಷಕರೇ, ನಿತ್ಯ ವಿಶೇಷ ಕ್ರಮಕ್ಕೆ ಸ್ವಾಗತ. ನವರಾತ್ರಿಯ 7ನೇ ದಿನವಾದ ಇಂದು ತಾಯಿ ಜಗನ್ಮಾತೆಯು ಕಾಳರಾತ್ರಿ ರೂಪದಲ್ಲಿ ಭಕ್ತರನ್ನ ಉದ್ಧರಿಸಲು ಭೂಮಿಗೆ ಬರ್ತಾಳೆ. ನವರಾತ್ರಿ ಹಬ್ಬದ ಈ ದಿನದಂದು ದುರ್ಗಾದೇವಿಯ ಭಯಾನಕ ರೂಪವಾದಂತಹ ಕಾಳರಾತ್ರಿಗೆ ಅರ್ಪಿಸಲಾಗಿದೆ. ದುಷ್ಟರನ್ನ ಸಂಹಾರ ಮಾಡಿದಂತಹ ದುರ್ಗೆಯ ಕಾಳರಾತ್ರಿ ರೂಪ ಇದಾಗಿದೆ. ಭಕ್ತರಿಗೆ ಶುಭ ಫಲಗಳನ್ನ ಈಕೆ ಕರುಣಿಸ್ತಾಳೆ. ಕಾಳರಾತ್ರಿಯನ್ನ ಶುಭಂಕರಿ ಎಂದಲೂ ಕರೆಯಲಾಗುತ್ತದೆ. ಒಂದು ವೇಳೆ ನೀವು 7ನೇ ದಿನವಾದ ಇಂದು ಶಕ್ತಿ ದೇವತೆಯಾದಂತಹ ಕಾಳರಾತ್ರಿಯನ್ನ ಪೂಜಿಸಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯ ದೆವ್ವ, ಭೂತ, ಪೀಡೆ, ಪಿಶಾಚಿ ಮತ್ತು ದುಷ್ಟ ಶಕ್ತಿಗಳ ನಿಮ್ಮನ್ನ ಬಾಧಿಸ್ತಾ ಇದ್ರೆ ತಾಯಿ ಜಗನ್ಮಾತೆ ಅದರಿಂದ ನಿಮ್ಮನ್ನ ರಕ್ಷಿಸ್ತಾಳೆ. ಅಕಾಲಿಕ ಮರಣ ಬರುವುದಿಲ್ಲ. ರೋಗ, ದುಃಖ ಇತ್ಯಾದಿ ಸಮಸ್ಯೆಗಳಿಂದ ನಿಮ್ಮನ್ನ ಈಕೆ ಪಾರು ಮಾಡ್ತಾಳೆ. ತಾಯಿ ಜಗನ್ಮಾತೆಯು ಕಾಳಿಯ ರೂಪದಲ್ಲಿ ಭಕ್ತರನ್ನ ಉದ್ಧರಿಸಲು ಇಂದು ಭೂಮಿಗೆ ಬರ್ತಾಳೆ. ಆಕೆಯನ್ನ ಪೂಜಿಸುವ ಸಂದರ್ಭದಲ್ಲಿ ನೀವು ಕಾಳಿಯ ಮಂಡಲವನ್ನ ರಚಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ. ತಾಯಿ ಜಗನ್ಮಾತೆಯನ್ನ ಪೂಜಿಸುವ ಸಂದರ್ಭದಲ್ಲಿ ನೀವು ದೇವರ ಕೋಣೆಯಲ್ಲಿ ಈ ಒಂದು ಮಂಡಲವನ್ನ ರಚಿಸಿ. ಮೊದಲು ನೀವು ಈ ಮಂಡಲವನ್ನ ರಚಿಸುವಂತಹ ಸ್ಥಳವನ್ನ ಶುಚಿಗೊಳಿಸಿಕೊಳ್ಳಿ. ನಂತರ ಮಂಡಲವನ್ನ ರಚಿಸಬೇಕಾದ್ರೆ ಕೇವಲ ರಂಗೋಲಿಯನ್ನು ಮಾತ್ರ ಬಳಸಬೇಕು. ಇದನ್ನ ದೇವರ ಕೋಣೆಯಲ್ಲಿ ಮಾತ್ರ ಹಾಕಬೇಕಾಗುತ್ತದೆ. ನೀವು ನಡೆದಾಡುವಂತಹ ಸ್ಥಳದಲ್ಲಿ ಯಾವತ್ತೂ ಹಾಕಬೇಡಿ. ಈ ಒಂದು ಮಂಡಲವನ್ನ ಸಾಕ್ಷಾತ್ ಕಾಳಿಕಾ ಮಾತೆಯನ್ನ ಆರಾಧಿಸಿಕೊಂಡು ಮಂಡಲವನ್ನ ರಚಿಸಿರ್ತೀವಿ. ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮತ್ತು ಶಕ್ತಿ ಇರ್ತದೆ. ಮೊದಲನೆಯದಾಗಿ ನೀವು ಒಂದು ನಕ್ಷತ್ರ ಮಂಡಲವನ್ನ ಹಾಕಿಕೊಳ್ಳಿ. ಈ ಒಂದು ನಕ್ಷತ್ರ ಮಂಡಲಕ್ಕೆ ನಾವು 3 ವೃತ್ತಾಕಾರದ ಮಂಡಲವನ್ನ ರಚಿಸಬೇಕಾಗ್ತದೆ. ಮೊದಲನೆಯದಾಗಿ ಪ್ರಥಮ ಮಂಡಲವನ್ನ ಹಾಕಿಕೊಳ್ಳಿ. ಅದರೊಟ್ಟಿಗೆಯೇ ನೀವು ಮತ್ತೆರಡು ವೃತ್ತಾಕಾರದ ಮಂಡಲವನ್ನ ರಚಿಸಿಕೊಳ್ಳಿ. ನಂತರ ನೀವು ಆ ಒಂದು ನಕ್ಷತ್ರ ಮಂಡಲದಲ್ಲಿ 2 ಉಲ್ಟಾ ತ್ರಿಭುಜಗಳನ್ನ ರಚಿಸಿಕೊಂಡು ಮಧ್ಯದಲ್ಲಿ ಒಂದು ಬಿಂದುವನ್ನ ಹಾಕಿಕೊಳ್ಳಿ. ಈ ಒಂದು ಮಂಡಲದಲ್ಲಿ ಆ ಬಿಂದು ದುರ್ಗೆ ಮಾತೆಯನ್ನ ಪ್ರತಿನಿಧಿಸುತ್ತದೆ. ಮತ್ತು ಈ ಒಂದು ಮಂಡಲಕ್ಕೆ ನೀವು ಬಂಧನವನ್ನ ಹಾಕಿಕೊಳ್ಳಬೇಕಾಗುತ್ತದೆ. 4 ಕಡೆಗಳಲ್ಲಿಯೂ ಕೂಡ ನೀವು ಬಂಧನವನ್ನ ರಚಿಸಿಕೊಳ್ಳಿ. ಈ ಒಂದು ನಕ್ಷತ್ರದ ಮಂಡಲದಲ್ಲಿ ಯಾವ ಒಂದು ಅಕ್ಷರವನ್ನ ಬರೆದುಕೊಳ್ಬೇಕೆಂದ್ರೆ, ನಕ್ಷತ್ರದಲ್ಲಿ ಮೊದಲನೆಯ ತ್ರಿಭುಜ ಕಾಣಿಸ್ತಿರ್ತದೆ ಅಲ್ವಾ, ಅದರಲ್ಲಿ ನೀವು ಕ ಅನ್ನುವಂತ ಅಕ್ಷರನ ಬರೆದುಕೊಳ್ಳಿ. ಎರಡನೆಯದಾಗಿ ಳ ಅನ್ನುವ ಅಕ್ಷರವನ್ನ ಬರೆದುಕೊಳ್ಳಿ. ರಾ, ತ್ರೈ, ನ, ಮಹ ಈ ಒಂದು ಮಂತ್ರವನ್ನ ನೀವು ಅದರಲ್ಲಿ ಬರಿಬೇಕಾಗ್ತದೆ. ಮತ್ತು ನಕ್ಷತ್ರದ ಮಂಡಲದ ಒಳಗಡೆ ನೀವು ಓಂಕಾರವನ್ನ ಬರೆದುಕೊಳ್ಳಿ. ನೀವು ಬಂಧನದ ಮೇಲ್ಗಡೆಯ ಬಲಭಾಗದಲ್ಲಿ ಕಾಳರಾತ್ರಿ ನಮಃ ಎಂದು ಒಂದು ಅಕ್ಷರವನ್ನ ಬರಿಬೇಕಾಗ್ತದೆ. ಇನ್ನು ಕೆಳಗಡೆ ನೀವು ಶಿವನ ದೂತಿಯಾದಂತಹ ಶಿವ ದೂತಿ ನಮಃ, ಪಾರ್ವತಿಯು ಶಿವನಿಗೆ ದೂತಳಾಗಿ ಹೋಗಿರ್ತಾಳೆ. ಆಕೆಯನ್ನ ಸ್ಮರಿಸಿ ಶ್ರೀ ಅನ್ನುವಂತಹ ಅಕ್ಷರವನ್ನ ಬರಿಬೇಕಾಗ್ತದೆ. ಇನ್ನು ಮಂಡಲದ ಕೆಳಗಡೆ ಎಡಭಾಗದಲ್ಲಿ ನೀವು ತಾಯಿ ಓಂ ದುಂ ದುರ್ಗಾಯ ನಮಃ ಎಂದು ಜಪಿಸಿ ದು ಅನ್ನುವಂತಹ ಅಕ್ಷರವನ್ನ ಬರೆದುಕೊಳ್ಬೇಕು. ಇನ್ನು ಮಂಡಲದ ಮೇಲ್ಭಾಗದ ಎಡಗಡೆ ನೀವು ತಾಯಿಯ ಮತ್ತೊಂದು ಸ್ವರೂಪವಾದಂತಹ ಓಂ ಚಾಮುಂಡೇಶ್ವರಿಯೇ ನಮಃ ಎಂದು ಮನದಲ್ಲಿ ಸ್ಮರಿಸಿಕೊಂಡು ಜ ಅನ್ನುವ ಅಕ್ಷರವನ್ನ ಬರೆದುಕೊಳ್ಬೇಕು. ಈ ರೀತಿ ನೀವು 4 ದಿಕ್ಕುಗಳಲ್ಲಿಯೂ ಕೂಡ ಶಕ್ತಿ ದೇವತೆಗಳನ್ನ ನೆನೆಸಿಕೊಂಡು ಆ ಒಂದು ಅಕ್ಷರಗಳನ್ನ ಬರೆದಿದೆಯಾದಲ್ಲಿ ಪ್ರತಿಯೊಂದು ದೇವತೆಗಳು ಅಲ್ಲಿ ನೆಲೆಸ್ತಾರೆ. ಆ 4 ಶಕ್ತಿ ದೇವತೆಗಳ ಆಹ್ವಾನ ಅಲ್ಲಿ ಆಗ್ತದೆ. ಈ ರೀತಿ ಆಹ್ವಾನಿಸಿದ ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟ ಶಕ್ತಿಗಳಿರಲಿ, ನಕಾರಾತ್ಮಕ ಶಕ್ತಿಗಳಿರಲಿ, ಈ 4 ಶಕ್ತಿ ದೇವತೆಗಳ ಸಮ್ಮಿಲನದ ನಂತರ ಅವೆಲ್ಲವೂ ದೂರವಾಗ್ತವೆ. ಈ ದೇವತೆಗಳು ಅದನ್ನ ಹೋಗಲಾಡಿಸ್ತಾರೆ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದಂತೆ ಕಾಯ್ದು ಕಾಪಾಡ್ತಾರೆ. ತದನಂತರ ನೀವು 4 ದಿಕ್ಕುಗಳಲ್ಲಿಯೂ ಕೂಡ ತ್ರಿಶೂಲದ ಚಿಹ್ನೆಯನ್ನ ಹಾಕಿಕೊಳ್ಬೇಕು. ತದನಂತರ ಮಂಡಲ ಸಂಪೂರ್ಣಗೊಳ್ಳುತ್ತದೆ. ನೀವು ಅಕ್ಕಪಕ್ಕದಲ್ಲಿ ಶಂಖ ಚಕ್ರದ ಚಿಹ್ನೆಗಳನ್ನ ಹಾಕಿಕೊಂಡು ತಾಯಿ ಕಾಳಿ ಸ್ವರೂಪಿಯಾದಂತಹ ಜಗನ್ಮಾತೆಯನ್ನ ಸ್ಮರಿಸಿದ್ದೇ ಆದಲ್ಲಿ ನೀವು ಇಂದು ಆಕೆಯ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ಇನ್ನು ಕಾಳರಾತ್ರಿಯನ್ನ ಈ ಒಂದು ಮಂತ್ರದಿಂದ ಜಪಿಸಿ ಫಲಿಸಿಕೊಳ್ಳಿ. ಏಕವೇಣಿ ಜಪ ಕರ್ಣಿ ಪೂರಾ ನಗ್ನ ಖರ ಸ್ಥಿತ ಲಂಬೋಷ್ಟಿ ಕರ್ಣಿಕಾ ಕರ್ಣಿ ತ್ರಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಾಸಲ್ಲೋಹ ಲತಾ ಕಂಟಕಭೂಷಣ ವರಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿರ್ಭಯಂಕರಿ.
ಈ ಒಂದು ಮಂತ್ರವನ್ನ ನೀವು 108 ಬಾರಿ ಜಪಿಸಿದ್ದೇ ಆದಲ್ಲಿ ತಾಯಿ ಜಗನ್ಮಾತೆಯು ನಿಮ್ಮನ್ನ ಸಂಪೂರ್ಣವಾಗಿ ಆಶೀರ್ವದಿಸ್ತಾಳೆ. ಅಲ್ಲದೆ ನಿಮ್ಮನ್ನ ತಾಯಿ ಜಗನ್ಮಾತೆ ದುಷ್ಟ ಶಕ್ತಿಗಳಿಂದ ರಕ್ಷಿಸ್ತಾಳೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ದೋಷಗಳಿದ್ದರೂ ಮಾಟ ಮಂತ್ರದಿಂದ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ, ದಾರಿದ್ರ್ಯವನ್ನ ಅನುಭವಿಸ್ತಾ ಇದ್ರೆ ತಾಯಿ ಜಗನ್ಮಾತೆ ನಿಮ್ಮನ್ನ ಅದರಿಂದ ಪಾರು ಮಾಡ್ತಾಳೆ. ಇಂದು ನೀವು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾದಲ್ಲಿ ನೀವು ಯಾರಿಗಾದರೂ ಲಲಿತಾ ಸಹಸ್ರನಾಮವಿರುವಂತಹ ಯಾವುದಾದರೂ ಬುಕ್ಗಳನ್ನು ನೀವು ದಾನ ಮಾಡಿದೆಯಾದಲ್ಲಿ ಆಕೆಯ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಿ.